ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಸೀರೀಸಲ್ಲಿ KPSC ಲ್ಯಾಂಡ್ ಸರ್ವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ 76 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇವಾಗ ಈ ವಿಡಿಯೋದಲ್ಲಿ 77th ಕ್ವಶನಿಂದ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ 77th ಕ್ವಶನ್ ಬಂದುಬಿಟ್ಟು ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಹೂಸ್ ಡಯಾಗ್ನಲ್ ಇಸ್ 10 ಯೂನಿಟ್ಸ್. ಅಂದರೆ ಡಯಾಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಅದ್ರಲ್ಲಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಅವನು ಡಯಾಗ್ನಲ್ಸ್ ಕೊಟ್ಟಿದ್ದಾನೆ. ಸೊ 77th ಕ್ವಶನ್. ಸೊ ಡಯಾಗ್ನಲ್ ಬಂದುಬಿಟ್ಟು 10 ಯೂನಿಟ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ನಾವು ಇವಾಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಸೈಡ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಈ ಡಯಾಗ್ನಲಿಂದ ನಾವು ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಯಾಗ್ನಲಿಗೆ ಸೈಡಿಗೆ ಇರೋ ರಿಲೇಷನ್ಶಿಪ್ ಯಾವುದಪ್ಪ ಅಂತಂದರೆ, ಸೊ ಡಯಾಗ್ನಲ್ ಇಸ್ ಈಕ್ವಲ್ಸ್ ಟು ಸೈಡ್ √2. ಸೊ ಇಲ್ಲಿ ಡಯಾಗ್ನಲ್ 10 ಅಂತ ಕೊಟ್ಟಿದ್ದಾರೆ. ಸೊ ಸೈಡ್ ಇಂಟು √2. ಸೊ ಇವಾಗ ನಮಗೆ ಸೈಡ್ ಬೇಕಲ್ಲ, ಸೊ ಸೈಡ್ ಇಸ್ ಈಕ್ವಲ್ಸ್ ಟು 10/√2. ಸೊ ಇದು ಈ ಪೆರಿಮೀಟರ್ನ ಡಯಾಗ್ನಲ್ನ ಸೈಡ್ನ ಕನ್ವರ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ S ಇಸ್ ಈಕ್ವಲ್ಸ್ ಟು 10/√2 ಬಂದುಬಿಟ್ಟು ಈ ಸೈಡು. ನೆಕ್ಸ್ಟ್ ಇವಾಗ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಈ ಡಿನಾಮಿನೇಟರ್ನ ಮೇಲ್ಗಡೆ ಕಳ್ಸ್ಕೊಬೇಕು. ಸೊ ಈ √2ನ ಮೇಲ್ಗಡೆ ಕಳ್ಸ್ಕೊಬೇಕಪ್ಪ ಅಂತಂದರೆ, ಸೊ ಫಸ್ಟು ಈ ಸೈಡ್ನ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಬೈ 2 ಮಾಡಿದಾಗ ಇಲ್ಲಿ 10/2 ಇಂಟು √2 ಆಗುತ್ತೆ. ಸೊ ಅವಾಗ ಆನ್ಸರ್ ಬಂದುಬಿಟ್ಟು 10√2/2. ಸೊ 2 1s 2 5s. ಸೊ ಸೈಡ್ ಬಂದುಬಿಟ್ಟು 5√2. ಸೊ ಇದು ಸೈಡ್. ಈಗ ನಾವು ಈ ಕ್ವಶನಲ್ಲಿ ಏನು ಕೇಳಿದೆ, ನಾನು ಪೆರಿಮೀಟರ್ ಕೇಳಿದ್ದೇನೆ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಬಂದುಬಿಟ್ಟು 4s. ಸೊ 4s ಅಂದರೆ ಸೈಡ್. ಸೊ ಸೈಡ್ ಬಂದುಬಿಟ್ಟು 5√2. ಸೊ 4 5s 20√2 ಈ ಕ್ವಶನಿಗೆ ಆನ್ಸರ್. ಸೊ ಡಯಾಗ್ನಲ್ 10 ಯೂನಿಟ್ಸ್ ಇದ್ದಾಗ ಪೆರಿಮೀಟರ್ ಬಂದುಬಿಟ್ಟು 20√2 ಆಗುತ್ತೆ. ಸೊ ಇದನ್ನು ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ 20√2. ಸೊ ನೆಕ್ಸ್ಟು 78th ಕ್ವಶನ್ ನೋಡಿ. ಫ್ರೆಂಡ್ಸ್, ಭಾಳ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ನಿಮಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ 78th ಕ್ವಶನ್. ಸೊ ದ ಲಾರ್ಜೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್ ಬೈ ಜಿಯೋಗ್ರಫಿಕಲ್ ಏರಿಯಾ ಈಸ್ ಅಂತಂದರೆ ರಷ್ಯಾ. ಸೊ ರಷ್ಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್ ಬೈ ಜಿಯೋಗ್ರಫಿಕಲ್ ಏರಿಯಾ. ಸೊ ನೆಕ್ಸ್ಟ್ 79th ಕ್ವಶನ್ ನೋಡೋಣ. ಸೊ 79th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ಈಕ್ವೇಷನ್ ಆಫ್ ದ ಲೈನ್. ಸೊ ಇಲ್ಲೊಂದು ಗ್ರಾಫ್ ಕೊಟ್ಟು ಅಲ್ಲಿ ಗ್ರಾಫಿಗೆ ಒಂದು ಲೈನ್ ಡ್ರಾ ಮಾಡಿದ್ದಾರೆ. ಸೊ ಆ ಲೈನಿನ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ, ಸೊ ನೆಕ್ಸ್ಟು 79th ಕ್ವಶನ್. ಫಸ್ಟು ಆ ಗ್ರಾಫ್ನ ಅದೇ ರೀತಿ ಆ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಒಂದು, ನೆಕ್ಸ್ಟು ಸೊ ಇದು ಎಕ್ಸ್ ಕೋಆರ್ಡಿನೇಟು, ಇದು ವೈ ಕೋಆರ್ಡಿನೇಟು, ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಇವಾಗ ನಂಬರ್ಸ್ ಬರ್ಕೊಳ್ಳೋದ್ರೆ 0 1 2 3, ನೆಕ್ಸ್ಟ್ 1 2 3, ಇಲ್ಲಿ ಕೆಳಗಡೆ -1 -2 -3, ನೆಕ್ಸ್ಟ್ -1 -2 -3. ಸೊ ಲೈನ್ ಬಂದುಬಿಟ್ಟು 1, ಅದೇ ರೀತಿ -3ಗೆ ಅದು ಕ್ರಾಸ್ ಆಗುತ್ತೆ ಲೈನ್. ಸೊ ಈ ರೀತಿ ಬರುತ್ತೆ ಆ ಲೈನು. ಸೊ ಈ ಲೈನಿಗೆ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಫಸ್ಟು ಜನರಲ್ ಈಕ್ವೇಷನ್ ಬಂದುಬಿಟ್ಟು y ಈಸ್ ಈಕ್ವಲ್ಸ್ ಟು mx ಪ್ಲಸ್ b. ಸೊ ಇವಾಗ ಇದು y ಆಕ್ಸಿಸ್ ಬಂದುಬಿಟ್ಟು -3 ಹತ್ರ ಇಂಟರ್ಸೆಪ್ಟ್ ಆಗ್ತಿದೆ ಅದು. ಸೊ y ಈಸ್ ಈಕ್ವಲ್ಸ್ ಟು y ಇಂಟರ್ಸೆಕ್ಟ್ಸ್ ಅಟ್ y ಈಸ್ ಈಕ್ವಲ್ಸ್ ಟು -3. ನೆಕ್ಸ್ಟ್ ಇವಾಗ ಈ y ಈಸ್ ಈಕ್ವಲ್ಸ್ ಟು -3ನ ನಾವು b ಅಂತ ಕನ್ಸಿಡರ್ ಮಾಡೋಣ. ಸೊ b ಈಸ್ ಈಕ್ವಲ್ಸ್ ಟು -3. ಸೊ b ಬಂತು ನಮಗೆ. ಇವಾಗ ನೆಕ್ಸ್ಟ್ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಸ್ಲೋಪ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದರೆ, ಸ್ಲೋಪ್ ಫಾರ್ಮುಲಾ ಬಂದುಬಿಟ್ಟು y2 - y1/x2 - x1. ಇಲ್ಲಿ 2 ಕೋಆರ್ಡಿನೇಟ್ಸ್ನ ತಗೊಳೋದಾದರೆ, ಸೊ ಫಸ್ಟ್ ಕೋಆರ್ಡಿನೇಟ್ ಬಂದುಬಿಟ್ಟು ಇಲ್ಲಿ 0, -3. ಅದೇ ರೀತಿ ನೆಕ್ಸ್ಟ್ 2, 1. ಸೊ ಇವಾಗ ಇದು x1 y1, x2 y2. ಸೊ ಈ ಲೈನ್ ಪ್ರಕಾರ ನಾವು ಕೋಆರ್ಡಿನೇಟ್ಸ್ ತಗೊಂಡಿದ್ವಿ. ಸೊ ಇಲ್ಲಿ y2 ಅಪ್ಪ ಅಂತಂದರೆ 1. ಸೊ 1 - -3 ಡಿವೈಡೆಡ್ ಬೈ x2 ಅಂತಂದರೆ 2
minus 0 is equals to minus to minus plus ಆಗುತ್ತೆ. ಸೊ 1 plus 3 4, 2 minus 0 ಅಂದರೆ 2, ಸೊ 2 1s 2 2s. ಸೊ ಇಲ್ಲಿ ಸ್ಲೋಪ್ ಬಂದುಬಿಟ್ಟು 2 ಬರುತ್ತೆ. ಸೊ ಇವಾಗ ಈಕ್ವೇಷನ್ y ಈಸ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ, ಈ ಈಕ್ವೇಷನಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಎಮ್ ಅದೇ ರೀತಿ, ಸಾರಿ ಎಮ್ ಅಂದರೆ ಸ್ಲೋಪ್ ಬಂದುಬಿಟ್ಟು 2 ಎಕ್ಸ್, ಸೊ ಮೈನಸ್ ಬಿ, ಸೊ ಬಿ ಬಂದುಬಿಟ್ಟು ಮೈನಸ್ 3, ಸೊ ಅದಕ್ಕೆ ಮೈನಸ್ ತಗೊಂಡಿದ್ದೀವಿ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ 2x minus 3. ಸೊ ಸ್ಲೋಪ್ ಆಫ್ ದ ಈಕ್ವೇಷನ್ ಈಸ್ 2x minus 3. ಆಪ್ಷನ್ ಬಿ, ಸೊ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟು 81 ಕ್ವಶನ್ ನೋಡೋದಾದರೆ 81 ಕ್ವಶನ್ ಬಂದುಬಿಟ್ಟು ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 36 ಈಸ್ ಎ ಪರ್ಫೆಕ್ಟ್ ಸ್ಕ್ವಯರ್ ಟ್ರೈನಾಮಿಯಲ್. ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ, ಫ್ಯಾಕ್ಟ್ರೈಸ್ ಮಾಡಿದ್ರೆ ಆನ್ಸರ್ ಬರುತ್ತೆ ಇದ್ರದ್ದು. 81 ಕ್ವಶನ್ ಬಂದುಬಿಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 36, ಸೊ ಎಕ್ಸ್ ಇಂಟು 36 ಅಂದರೆ 36x ಸ್ಕ್ವೇರ್. ಸೊ ಇದ್ರ ಫ್ಯಾಕ್ಟರ್ಸ್ ಬಂದುಬಿಟ್ಟು 6 6 36 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 36, ಸೊ ಎಕ್ಸ್ ಆಫ್ ಎಕ್ಸ್ ಪ್ಲಸ್ 6 ಪ್ಲಸ್ 6 ಆಫ್ ಎಕ್ಸ್ ಪ್ಲಸ್ 6. ಸೊ ಇಲ್ಲಿ ಎಕ್ಸ್ ಪ್ಲಸ್ 6 ಅದೇ ರೀತಿ ಎಕ್ಸ್ ಪ್ಲಸ್ 6 ಇದರದ್ದು ರೂಟ್ಸ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 6 ಇಂಟು ಎಕ್ಸ್ ಪ್ಲಸ್ 6 ಬಂದುಬಿಟ್ಟು ಎಕ್ಸ್ ಪ್ಲಸ್ 6 ಹೋಲ್ ಸ್ಕ್ವೇರ್. ಸೊ ಇದು ಈ ಕ್ವಶನ್ ಆನ್ಸರ್ ಎಕ್ಸ್ ಪ್ಲಸ್ 6 ಹೋಲ್ ಸ್ಕ್ವೇರ್ ಬರ್ತಿದೆ, ಬಟ್ ಅವರು ಎಕ್ಸ್ ಪ್ಲಸ್ 6 ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ಆಪ್ಷನ್ ಬಿ ಆನ್ಸರ್ ಈ ಕ್ವಶನಿಗೆ. ನೆಕ್ಸ್ಟು 82nd ಕ್ವಶನ್ ನೋಡೋದಾದರೆ ಫೈಂಡ್ ದ ಏರಿಯಾ ಆಫ್ ದ ಪಾಲಿಗಾನ್. ಸೊ ಈ ಪಾಲಿಗಾನ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ 82nd ಕ್ವಶನ್ ನೋಡಿದ್ರೆ ಫಸ್ಟು ಡಯಾಗ್ರಾಮ್ನ ಡ್ರಾ ಮಾಡೋಣ. ಸೊ ಡಯಾಗ್ರಾಮ್ ಬಂದುಬಿಟ್ಟು ಸೊ ಈ ಡಯಾಗ್ರಾಮ್ನ B2 ಅಂದರೆ ಬೇಸ್ ಬಂದುಬಿಟ್ಟು 14 ಇಂಚಸ್, ಸೊ ಹೈಟ್ ಬಂದುಬಿಟ್ಟು 15 ಇಂಚಸ್. ಅದೇ ರೀತಿ ಬೇಸ್ 1 ಬಂದುಬಿಟ್ಟು 10 ಇಂಚಸ್. ಸೊ ಈ ಪಾಲಿಗಾನ್ ಬಂದುಬಿಟ್ಟು ಟ್ರೆಪೀಸಿಯಡ್, ಸೊ ಟ್ರೆಪೀಸೈಡ್ ಪಾಲಿಗಾನ್ ಇದು. ಸೊ ಇದ್ರ ಏರಿಯಾ ಬಂದುಬಿಟ್ಟು ಏನಾಗುತ್ತಪ್ಪ ಅಂದರೆ ಏರಿಯಾ ಆಫ್ ಟ್ರೆಪೀಸಾಯ್ಡ್ ಈಸ್ half of base 1 plus base 2 into h. ಸೊ ಈ ಫಾರ್ಮುಲಾದಲ್ಲಿ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಸೊ ಹಾಫ್ ಅದೇ ರೀತಿ. ನೆಕ್ಸ್ಟು B1 ಅಂದರೆ 10, ನೆಕ್ಸ್ಟ್ B2 ಅಂತಂದರೆ 14, ಹೆಚ್ ಬಂದುಬಿಟ್ಟು 5. ಸೊ 1/2 ಇಂಟು 10 ಪ್ಲಸ್ 14 24 ಇಂಟು 5. ಸೊ 24 ಇಂಟು 5 ಬಂದುಬಿಟ್ಟು 24 5s 120, ಸೊ 120 divided by 2, so 2 1s 260, so 60 inches or 60 square inches ಇದಕ್ಕೆ ಆನ್ಸರ್. ಸೊ ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟು 83rd ಕ್ವಶನ್. ಸೊ 83rd ಕ್ವಶನ್ ಬಂದುಬಿಟ್ಟು ಈ ಡಯಾಗ್ರಾಮ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಡ್ರಾ ಮಾಡ್ತೀವಿ ಅಂದರೆ ಫಸ್ಟು ಇದರಲ್ಲಿ ಬೇಸ್ ಅದೇ ಇದು ಕೂಡ ಒಂದು ಟ್ರೆಪೀಸಿಯಾಡೆ. ಸೊ ಇದರಲ್ಲಿ ಬೇಸು ಅದೇ ರೀತಿ ಹೈಟ್ನ ಫಸ್ಟು ನೋಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಬೇಸ್ 1 ಬಂದುಬಿಟ್ಟು ಸೊ ಇಲ್ಲಿಂದ ಸೊ 1ಇಂದ 5, ಸೊ B1 ಈಸ್ ಈಕ್ವಲ್ಸ್ ಟು 5. ಅದೇ ರೀತಿ B2 ಈಸ್ ಈಕ್ವಲ್ಸ್ ಟು 1 2 3, ಸೊ B2 ಈಸ್ ಈಕ್ವಲ್ಸ್ ಟು 3. ಸೊ B1 ಈಸ್ ಈಕ್ವಲ್ಸ್ ಟು 5, B2 ಈಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಹೈಟ್ ನೋಡೋದಾದರೆ ಹೈಟ್ ಹೆಚ್ಚು ನೋಡೋದಾದರೆ ಸೊ ಹೈಟ್ ಹೆಚ್ಚು ಬಂದುಬಿಟ್ಟು 2 ಬಾಕ್ಸ್. ಸೊ 2 ಬಾಕ್ಸ್ ಅಂತಂದರೆ 2. ಸೊ ಹೈಟ್ ಈಸ್ ಈಕ್ವಲ್ಸ್ ಟು 2, ಬೇಸ್ 1 ಈಸ್ ಈಕ್ವಲ್ಸ್ ಟು 5, ಬೇಸ್ 2 ಈಸ್ ಈಕ್ವಲ್ಸ್ ಟು 3. ಸೊ ಏರಿಯಾ ಆಫ್ ಟ್ರೆಪೀಸಿಯಾಯ್ಡ್ ಫಾರ್ಮುಲಾದಲ್ಲಿ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. 83rd ಕ್ವಶನ್. ಬೇಸ್ 1 ಬಂದುಬಿಟ್ಟು 5, ಬೇಸ್ 2 ಬಂದುಬಿಟ್ಟು 3, ಹೈಟ್ ಹೆಚ್ ಈಸ್ ಈಕ್ವಲ್ಸ್ ಟು 2. ಫಾರ್ಮುಲಾ ಬಂದುಬಿಟ್ಟು ಏರಿಯಾ ಆಫ್ ಟ್ರೆಪೀಸಾಯ್ಡ್. ಸೊ ಟ್ರೆಪೀಸಾಯ್ಡ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬೇಸ್ 1 ಪ್ಲಸ್ ಬೇಸ್ 2 ಇಂಟು ಹೆಚ್. ಸೊ ಹಾಫ್ ಇಂಟು ಬೇಸ್ 1 ಅಂದರೆ 5, ಸೊ ಬೇಸ್ 2 3 ಇಂಟು 2. ಸೊ ಹಾಫ್ ಇಂಟು 5 ಪ್ಲಸ್ 3 8 ಇಂಟು 2 16.
ಸೊ 16/2 ಅಂದರೆ 2 1s 2 8s. ಸೊ ಆನ್ಸರ್ ಬಂದುಬಿಟ್ಟು 8 ಸ್ಕ್ವೇರ್ ಇಂಚಸ್. ಸೊ ಏರಿಯಾ ಆಫ್ ದಿಸ್ ಟ್ರೆಪೀಜಿಯಮ್ ಬಂದುಬಿಟ್ಟು 8 ಸ್ಕ್ವೇರ್ ಇಂಚಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್.